ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಅಂಗನವಾಡಿಯಿಂದ ಕೊಡುವ ಮಿಲ್ಕ್ ಪೌಡ್ರಿಂದ ಸ್ವೀಟ್ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ಒಂದು ಬಾಣಲಿ ಇಟ್ಕೊಂಡು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 4 ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಮುಳುಗುವಷ್ಟು ನೀರು ಹಾಕಬೇಕು. ನಂತರ ಇನ್ನೊಂದು ಪ್ಲೇಟಲ್ಲಿ ತುಪ್ಪ ಸವರ್ದಿಕ್ಕೋಬೇಕು. ಅದು ಪಾಕ ಬರ್ಸ್ಕೊಬೇಕು. ಏಲಕ್ಕಿ ಹಾಕ್ತಾಯಿದ್ದೀನಿ, ಕುಟ್ಟಿ ಪುಡಿ ಮಾಡ್ಕೊಂಡು ಒಂದೇಳೆ ಪಾಕ ಬರೋವರೆಗೂ ಕುದಿಸ್ಕೊಬೇಕು ಸಕ್ಕರೆ ನೀರನ್ನ. ಚೆನ್ನಾಗಿ ತಿರ್ಕೊಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಡಿಮೆ ಟೈಮಲ್ಲಿ ಬೇಗ ಮಾಡ್ಕೊಬೋದು ಈ ಸ್ವೀಟ್ನ, ತುಂಬ ಚೆನ್ನಾಗಿರುತ್ತೆ. ಅಂಗನವಾಡಿಯಲ್ಲಿ ಕೊಡೋ ಮಿಲ್ಕ್ ಪೌಡ್ರಿಂದ ಸ್ವೀಟ್ ಮಾಡ್ಬೋದು ಈಸಿಯಾಗಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸ್ವೀಟು. ಪಾಕ ಬಂದಿದೆ, ಒಂದೇಳೆ ಪಾಕ. ಈಗ ಹಾಲು ಪೌಡ್ರ್ ಚೆನ್ನಾಗಿ ಕುದಿಸ್ಕೊಂಡು ಪಾಕ ಬಂದಮೇಲೆ ಇಲ್ಲ ಹಾಲು ಪೌಡ್ರ್ ಹಾಕ್ಕೋಬೇಕು. ತಿರ್ವ್ಕೊಬೇಕು ಗಂಟಿಲ್ದಂಗೆ ಚೆನ್ನಾಗಿ. ಹಾಲು ಪೌಡ್ರನ್ನ 3 ಗ್ಲಾಸು 3.25 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೀವು 4 ಗ್ಲಾಸ್ ಆದರೂ ಹಾಕ್ಕೊಬೋದು. ನೀವು ಎಷ್ಟಿಷ್ಟು ಬೇಕೋ ಅಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಆದರೆ ಗಟ್ಟಿಗೆ ತಳ ಹಿಡಿದಂಗೆ ನೋಡ್ಕೋಬೇಕು. ಈಗ ಆಗಿದೆ ಚೆನ್ನಾಗಿ. ಅದನ್ನೊಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಸಮ ಮಾಡ್ಕೊಂಡು ಒಂದು 2-3 ಅವರು ಫ್ರಿಜ್ಜಲ್ಲಿ ಮಡಗ್ಬಿಟ್ಟು ಆಮೇಲೆ ಈ ಥರ ಕಟ್ ಮಾಡ್ಕೊಬೇಕು. ಯಾವ್ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಬೋದು. ಈಗ ಫ್ರಿಜ್ಜಲ್ಲಿ ಇಟ್ಟಿದೆ, ಗಟ್ಟಿಯಾಗಿದ್ದಾವೆ. ಈಗ ತುಂಬ ಚೆನ್ನಾಗಿರ್ತವೆ. ಬೇಕ್ರಿಯಲ್ಲಿ ಮಾಡೋ ಥರನೇ ಕೋವಾ ಥರ ಇರ್ತದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿರುತ್ತೆ ಸ್ವೀಟು, ಹಾಲಿನ ಪುಡಿಯ ಸ್ವೀಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.